ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಮಾತಾಡೋಣ ಅಂತ ಬಂದಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬರು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಲೈಕನ್ನು ಕೊಡೋದನ್ನು ಮರಿಬೇಡಿ ದಯವಿಟ್ಟು. ಈಗ ನೋಡಿ, ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು 38 ಎದೆ ಸುತ್ತಳತೆಯ ಬ್ಲೌಸ್. ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಬಿಗಿನರ್ಸ್ ಏನಾದರೂ ಆಗಿದ್ದರೆ ವಿಡಿಯೋಗಳನ್ನು ನೋಡಿ ಸ್ಟಿಚ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಈ ರೀತಿ ಬ್ಲೌಸ್ ವಿಡಿಯೋಗಳನ್ನು ಸ್ಟಿಚ್ ಮಾಡೋದನ್ನು ನೋಡ್ತಾ ಇದ್ದರೆ ನಿಮಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಐಡಿಯಾ ಬರುತ್ತೆ. ಐಡಿಯಾ ಬರೋದರಿಂದ ನೀವು ಕೂಡ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಟೆನ್ಷನ್ ಆಗೋದಿಲ್ಲ. ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಗೊತ್ತಾದರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ನೋಡೋದರಿಂದ ಎಲ್ಲೆಲ್ಲಿ ಯಾವ ಥರ ಸ್ಟಿಚ್ ಮಾಡಬೇಕು. ಈ ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚ್ ಮಾಡ್ತಾರೆ. ಒಬ್ಬೊಬ್ಬರು ಕ್ರಾಸ್ ಬೆಲ್ಟು ಒಂದೊಂದು ಥರ ಸ್ಟಿಚ್ ಮಾಡ್ತಾರೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೋಡಿಕೊಂಡು, ಯಾವುದು ಸರಿಯಾಗಿದೆ ಅದನ್ನು ನೋಡಿಕೊಂಡು ನೀವು ಅದೇ ರೀತಿ ಸ್ಟಿಚ್ ಮಾಡೋದನ್ನು ಕಲೀರಿ. ಪ್ರತಿಯೊಬ್ಬರಿಗೂ ಮೊದಲಿಗೆ ತುಂಬಾ ಕಷ್ಟ ಆಗುತ್ತೆ. ಯಾವ ರೀತಿ ಸ್ಟಿಚ್ ಮಾಡೋದು, ಯಾವ ರೀತಿ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಬೇಕು, ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡಬೇಕು, ಬಾಡಿ ಯಾವ ಥರ ಕಟಿಂಗ್ ಮಾಡಬೇಕು, ಎಲ್ಲರಿಗೂ ಅದೊಂದು ತಲೆಯಲ್ಲಿ ಪ್ರಶ್ನೆನೇ ಇರುತ್ತೆ. ಹೀಗಾಗಿ ನೀವೇನಾದರೂ ಕ್ಲಾಸಿಗೆ ಹೋಗಿ ಕಲಿತ್ರೆ ಅಲ್ಲಿ ನೀವು ಯಾವ ಥರ ಸ್ಟಿಚ್ ಕಟಿಂಗ್ ಮಾಡಿದ್ದೀರೋ ಅದನ್ನು ನೋಡಿ, ಕರೆಕ್ಟಾಗಿ ನೋಡಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಥರ ಈಸಿ ಆಗುತ್ತೆ ಅದನ್ನು ನೋಡಿಕೊಂಡು ಒಂದೇ ರೀತಿ ಕಟಿಂಗ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಆಗುವವರೆಗೂ. ಅದೊಂದು ಸಲ ಇದೊಂದು ಸಲ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಕನ್ಫ್ಯೂಸ್ ಆಗಿಬಿಡ್ತೀರ ನೀವು. ಆಮೇಲೆ ಯಾವುದು ಸ್ಟಿಚ್ ಮಾಡಬೇಕು ಅಂತ ಗೊಂದಲ ಆಗಿ ಆಮೇಲೆ ಟೇಲ್ರಿಂಗೇ ಬೇಡ ಅನ್ನೋ ಸ್ಥಿತಿಗೆ ಬಂದುಬಿಡ್ತೀರ ನೀವು. ಹೀಗಾಗಿ ನಿಮಗೆ ಯಾವ ಥರ ಕಲಿಸಿದ್ದಾರೆ ಅದನ್ನೇ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಅದನ್ನೇ ಸ್ಟಿಚ್ ಮಾಡಿ. ಒಂದೇ ಸಲ ಎಲ್ಲ ಥರ ನಾವು ಸ್ಟಿಚ್ ಮಾಡೋದಕ್ಕೆ ಹೋದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಹೀಗಾಗಿ ನೀವು ಯಾವ ಥರ ಕಲ್ತಿರ್ತೀರ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಅದೇ ಥರ ನೀವು ಕಟಿಂಗ್ ಮಾಡಿ, ಅದೇ ಥರ ಸ್ಟಿಚಿಂಗ್ ಮಾಡಿ ಮೊದಲಿಗೆ. ಆಮೇಲೆ ಫುಲ್ಲು ನೀವು ಪ್ರಾಕ್ಟೀಸ್ ಆದಮೇಲೆ ನೀವು ಬೇಕಾದರೆ ನಮಗೆ ಯಾವ್ಯಾವ ಥರ ಕಟಿಂಗ್ ಮಾಡ್ತೀವೋ ಅದನ್ನೆಲ್ಲ ನೋಡಿಕೊಂಡು ಅದೇ ಥರ ನೀವು ಕಟಿಂಗ್ ಮಾಡ್ಬೋದು. ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಬ್ಲೌಸು ಹೊಲಿದ್ರೆ ಕರೆಕ್ಟು ಅಂತ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ನಿಮಗೂ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಆವಾಗ ಬೇಕಾದರೆ ನೀವು ಚೇಂಜಸನ್ನು ಮಾಡ್ಕೋಬೋದು. ಯಾವುದು ಸರಿ ಇಲ್ಲ ಅನ್ನೋದು ನಿಮಗೂ ಕರೆಕ್ಟಾಗಿ ಅರ್ಥ ಆಗಿರುತ್ತೆ ನೋಡಿ. ಆವಾಗ ನೀವು ಚೇಂಜಸನ್ನು ಮಾಡ್ಕೋಬೋದು. ಮೊದಲಿಗೆ ಮಾತ್ರ ನೀವು ಯಾವ ರೀತಿ ಕಲ್ತಿರ್ತೀರ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಬೇಗ ನೀವು ಕಲಿಬೋದು ಅದರಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಇದೊಂದು ಸಲ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಕಿರಿಕಿರಿ ಆಗಿಬಿಡುತ್ತೆ ಒಂದು ಸಲ ಆ ರೀತಿ ನಾವು ಮಾಡೋಕ್ಕೆ ಹೋದಾಗ. ತುಂಬಾ ಕಿರಿಕಿರಿ ಆಗುತ್ತೆ. ಈ ರೀತಿ ನನಗೂ ಕೂಡ ಮೊದಲು ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ರೀತಿ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಮಿಸ್ಟೇಕ್ ಆದರೆ ಬೇಕಾದ್ರೆ ತಿಳ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಈ ರೀತಿ ಆಗುತ್ತೆ, ಈ ರೀತಿ ಮಾಡೋದ್ರಿಂದ ಈ ರೀತಿ ಆಗುತ್ತೆ ಅಂತ ತಿಳ್ಕೊಂಡು ನೀವು ಚೇಂಜಸನ್ನು ಮಾಡ್ಕೋಬೋದು. ಅದು ಬಿಟ್ಟರೆ ಪೂರ್ತಿಯಾಗಿ ನಾನು ಒಂದೇ ಸಲ ಚೇಂಜಸನ್ನು ಮಾಡಿಕೊಂಡು ಒಂದೇ ಸಲ ನಾವು ಮತ್ತು ಬೇರೆ ಕಲಿಯೋದಕ್ಕೆ ಹೋದರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಗೊಂದಲ ಆಗುತ್ತೆ. ಹೀಗಾಗಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ನೀವು ಐಡಿಯಾಗಳನ್ನು ತಿಳ್ಕೊಳ್ಳಿ. ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು, ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದರೆ ಒಳ್ಳೆಯದು ಅಂತ ನೀವು ಮೊದಲು ಕರೆಕ್ಟಾಗಿ ತಿಳ್ಕೊಳ್ಳಿ.
ಈ ವಿಡಿಯೋಗಳನ್ನು ನೋಡ್ತಾ ಇರಿ, ತುಂಬ ಸಲ ನೋಡ್ತಾ ಇರಿ. ನೋಡೋದ್ರಿಂದಲೇ ನಾವು ಅರ್ಧ ಕಲಿತೀವಿ ನೋಡಿ. ನಾವು ಸ್ಟಿಚ್ ಮಾಡಿದ್ರೇ ಪರ್ಫೆಕ್ಟ್ ಅನ್ನೋದು ಸುಳ್ಳು. ನೋಡ್ತಾನೆ ನಾವು ಬ್ಲೌಸನ್ನು ಕಲಿತೀವಿ. ಆಮೇಲೆ ನಮಗೆ ಸ್ಟಿಚ್ ಮಾಡೋದಕ್ಕಂತೂ ತುಂಬಾ ಈಸಿ ಆಗುತ್ತೆ ನೋಡೋದ್ರಿಂದ. ಈಗ ಚಿಕ್ಕ ಮಕ್ಕಳು ನೋಡಿ ಹೇಗೆ ಟಿ ವಿ ನೋಡ್ತಾನೆ ಎಲ್ಲನೂ ಕಲಿತು ಬಿಡ್ತಾರೆ. ಎಷ್ಟು ಚೆನ್ನಾಗಿ ಕಲಿತಾರೆ ಮಕ್ಕಳು. ಅದೇ ರೀತಿ ಟೈಲರಿಂಗು ಕೂಡ ಅದೇ ರೀತಿ ನೋಡಿ, ನೀವು ನೋಡ್ತಾನೆ ನೀವು ಕಲಿತೀರಾ. ಹೀಗಾಗಿ ಜಾಸ್ತಿ ನೀವು ಈ ಥರ ವಿಡಿಯೋಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬೇಕಾದರೆ ಪ್ರಾಕ್ಟೀಸ್ ಮಾಡಿ. ಅದು ಕೂಡ ಹಳೆ ಬಟ್ಟೆಯಿಂದಲೇ ಪ್ರಾಕ್ಟೀಸ್ ಮಾಡಿ. ಹೊಸ ಬಟ್ಟೆ ಯಾವುದು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ಈ ಪೈಪಿಂಗು ತುಂಬ ಮುಖ್ಯ ಇದರಲ್ಲಿ. ಬ್ಲೌಸಲ್ಲಿ ಅದು ಸ್ವಲ್ಪ ಮೊದಲಿಗೆ ಸ್ವಲ್ಪ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದೇ ಸಲ ಅದು ಪೈಪಿಂಗು ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ಅಂಥವರು ಏನು ಮಾಡಬೇಕು, ಹಳೆ ಬಟ್ಟೆಗಳನ್ನೆಲ್ಲ ತೊಗೊಂಡು 2 ಡಬಲ್ ಕಲರ್ ತೊಗೋಬೇಕು. ಯಾಕಂದರೆ ಪೈಪಿಂಗ್ ಹೇಗೆ ಬಂದಿದೆ ಅಂತ ನಮಗೆ ಅರ್ಥ ಆಗುತ್ತೆ 2 ಕಲರ್ ತೊಗೊಳೋದ್ರಿಂದ. ಆ ಥರ ತೊಗೊಂಡು ನೀವು ಪೈಪಿಂಗನ್ನು ರೂಢಿ ಮಾಡ್ಕೋಬೇಕು. ಚೆನ್ನಾಗಿ ರೂಢಿ ಮಾಡಿಕೊಂಡ ಮೇಲೆ ಆಮೇಲೆ ಬೇಕಾದರೆ ನೀವು ಹೊಸ ಬಟ್ಟೆಗಳನ್ನು ಕಟ್ ಮಾಡಿಕೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೇನಾಗುತ್ತೆ, ಇದೇ ಥರ ನಾನು ಸ್ಟಿಚ್ ಮಾಡಬೇಕು, ಇದೇ ಥರ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಾವು ಸ್ಟಿಚ್ ಮಾಡಿದರೆ ಏನಾಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡೋದ್ರಿಂದ ನೀವು ಬೇಗನೆ ಕಲಿಬೋದು ನೋಡಿ. ಬ್ಲೌಸು ಇಷ್ಟು ಬಟ್ಟೆಗಳಲ್ಲಿ ಬ್ಲೌಸೇ ತುಂಬ ಟಫ್ ಇರೋದು. ಉಳಿದ ಬಟ್ಟೆ ಎಲ್ಲ ಅಷ್ಟು ಟಫ್ ಆಗಿರೋದಿಲ್ಲ. ಬ್ಲೌಸಲ್ಲಿ ಏನಾಗುತ್ತೆ, ಟಕ್ಸು, ಪೈಪಿಂಗು, ಎಲ್ಲೆಲ್ಲಿ ಯಾವ್ಯಾವ ಟಕ್ಸು, ಎಲ್ಲೆಲ್ಲಿ ಕರೆಕ್ಟಾದ ಅಳತೆ ಇಲ್ಲಿ ಕೊಡಬೇಕು, ಇದೆಲ್ಲ ಸ್ವಲ್ಪ ಟಫ್ ಆಗುತ್ತೆ. ಇದನ್ನೆಲ್ಲ ನೀವು ಎಲ್ಲಿ ಎಷ್ಟು ಟಕ್ಸ್ ತೊಗೋಬೇಕು, ಎಷ್ಟು ಅಳತೆ ತೊಗೋಬೇಕು, ಭುಜ ಎಷ್ಟು ಇಟ್ಕೋಬೇಕು, ಇದನ್ನೆಲ್ಲ ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಯಾವ ಸೈಜಿಗೆ ಯಾವ ಭುಜ ತೊಗೋಬೇಕು, ಡೀಪ್ ನೆಕ್ ಇದ್ದಾಗ ಯಾವ ಭುಜ ತೊಗೋಬೇಕು, ಡೀಪ್ ಕಡಿಮೆ ಇದ್ದಾಗ ಯಾವ ಥರ ಭುಜ ತೊಗೋಬೇಕು, ಇದನ್ನೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನೀವು ಬ್ಲೌಸ್ ಕಲ್ತ ಹಾಗೇ ನೋಡಿ. ಈ ರೀತಿ ಫಸ್ಟ್ ಇದನ್ನೆಲ್ಲ ಪಾಯಿಂಟನ್ನು ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಚಿಂಗ್ ಮಾಡೋದು ಈಸಿ ಆಗುತ್ತೆ. ಆಮೇಲೆ ಕಸ್ಟಮರ್ ಬ್ಲೌಸ್ ಬಂದರೂ ಕೂಡ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನೆಲ್ಲ ನೀವು ತಿಳ್ಕೊಂಡಾಗ. ಬರೀ ನಾವು ಬ್ಲೌಸ್ ಒಂದೇ ಅಳತೆ ಬ್ಲೌಸ್ ನಾವು ಸ್ಟಿಚ್ ಮಾಡ್ತಾ ಇದ್ದರೆ ಅದರ ಬಗ್ಗೆ ಏನೂ ಗೊತ್ತಾಗಲ್ಲ. ಒಂದೇ ಅಳತೆ ತೊಗೋತಾ ಕೂತ್ರೆ ನಾವು ನಮ್ಮದೇ ಒಂದು ಬ್ಲೌಸ್ ಹೊಲ್ಕೊಂಡು ಸ್ಟಿಚ್ ಮಾಡಿಕೊಂಡು ಇದೇ ಅಳತೆ ನಿಮಗೆ ತಲೆಯಲ್ಲಿ ಕೂತು ಬಿಟ್ಟಿರುತ್ತೆ. ಯಾಕಂದರೆ ಅದೇ ಒಂದೇ ನೀವು ಸ್ಟಿಚ್ ಮಾಡ್ತಾ ಇದ್ದರೆ ನೀವು ಪರ್ಫೆಕ್ಟ್ ಆದ ಹಾಗೆ ಆಗೋದಿಲ್ಲ. ಪ್ರತಿಯೊಂದು ಅಳತೆನೂ ನಾವು ತಗೊಂಡು ಸ್ಟಿಚ್ ಮಾಡಿದಾಗ ಮಾತ್ರ ನಮಗೆ ಕರೆಕ್ಟಾಗಿ ಟೈಲರಿಂಗು ನಾವು ಕಲ್ತೀವಿ ಅಂದ್ಕೋಬಹುದು. ಎಲ್ಲರ ಸೈಜು ಕರೆಕ್ಟಾಗಿ ಸೈಜು ಎಲ್ಲರದ್ದು ನಾವು ಸ್ಟಿಚ್ ಮಾಡೋದಕ್ಕೆ ಬರಬೇಕು. ಯಾವ್ಯಾವ ಅಳತೆಗೆ ಭುಜ ಎಷ್ಟು ತೊಗೋಬೇಕು, ನೆಕ್ ಡೀಪ್ ಇದ್ದಾಗ ಎಷ್ಟು ಭುಜ ತೊಗೋಬೇಕು, ನೆಕ್ ಕಡಿಮೆ ಇದ್ದಾಗ ನಾವು ಯಾವ ಥರ ಭುಜ ತೊಗೋಬೇಕು, ಹೈ ನೆಕ್ ಇದ್ದಾಗ ಯಾವ ಥರ ಭುಜ ತೊಗೋಬೇಕು, ಈ ಥರ ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡಾಗ ಮಾತ್ರ ನಿಮಗೆ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ. ಅದೇ ರೀತಿ ಈಗಂತೂ ಡಿಸೈನ್ ಬ್ಲೌಸ್ ಅಂತೂ ಒಂದಕ್ಕಿಂತ ಒಂದು ಸುಂದರವಾಗಿ ಸ್ಟಿಚ್ ಮಾಡ್ತಾರೆ. ಅದು ನೋಡಿದ್ರೇ ನಮ್ಗೆ ವಿಚಿತ್ರ ಅನಿಸೋದು, ಈ ಥರನೂ ಸ್ಟಿಚ್ ಮಾಡ್ತಾರಾ ಅನ್ನುವಷ್ಟು ಚೆನ್ನಾಗಿ ಈಗ ಡಿಸೈನ್ಗಳನ್ನು ಸ್ಟಿಚ್ ಮಾಡ್ತಾರೆ. ಅದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ ತುಂಬಾ ನಾವು ಬುದ್ಧಿ ಉಪಯೋಗಿಸ್ಬೇಕು ನೋಡಿ. ಮತ್ತು ಆ ಥರ ವಿಡಿಯೋಗಳನ್ನು ನಾವು ತುಂಬ ನೋಡ್ತಾ ಇರಬೇಕು. ಡಿಸೈನ್ ಎಲ್ಲ ನೆಕ್ ಮಾಡೋದೆಲ್ಲ ನಾವು ತುಂಬಾ ನೋಡ್ತಾ ಇರಬೇಕು. ನೋಡಿದಾಗ ಮಾತ್ರ ನಮಗೆ ಎಲ್ಲ ಐಡಿಯಾಗಳು ಸಿಗುತ್ತವೆ. ಮತ್ತು ಯಾವ ಅಳತೆ ತೊಗೋಬೇಕು ಆ ಡಿಸೈನಲ್ಲಿ,
ಇದು ಮೇನ್ ಆಗಿರುತ್ತೆ ನೋಡಿ. ಯಾವುದೋ ಅಳತೆ ಹೋಗಿ ಯಾವುದೋ ತೊಗೊಂಡ್ರೆ ಅದು ಡಿಸೈನು ಕರೆಕ್ಟಾಗಿ ಬರಲ್ಲ, ಬ್ಲೌಸು ಕೆಟ್ಟು ಹೋಗುತ್ತೆ. ಈ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ನೀವು ಯಾವ ಅಳತೆ ತೊಗೋಬೇಕು, ಯಾವ ಡಿಸೈನಿಗೆ ಎಷ್ಟು ಕಟಿಂಗ್ ಮಾಡಬೇಕು, ಯಾವ ಥರ ಕಟಿಂಗ್ ಮಾಡಬೇಕು, ಹೇಗೆ ಕಟಿಂಗ್ ಮಾಡಬೇಕು, ಇದನ್ನೆಲ್ಲ ನೀವು ಮೊದಲು ತಿಳ್ಕೊಳ್ಳಿ. ಆಮೇಲೆ ಒಂದೊಂದಾಗಿ ಒಂದು ಹಳೆ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೇಪರಲ್ಲಿ ಕಟಿಂಗ್ ಮಾಡಿಕೊಂಡು ನೋಡಿ. ಫಸ್ಟು ಪೇಪರಲ್ಲೇ ಕಟಿಂಗ್ ಮಾಡಿಕೊಂಡು ನೋಡಿ. ಡೈರೆಕ್ಟ್ ಬಟ್ಟೆ ಮೇಲೆ ಕಟಿಂಗ್ ಮಾಡಬೇಡಿ. ಅದೆಲ್ಲ ಕರೆಕ್ಟಾಗಿ ಬರುತ್ತೆ ಅಂದಾಗ ನೀವು ಹಳೆ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇನ್ನಷ್ಟು ನಿಮಗೆ ಐಡಿಯಾಗಳು ಸಿಗುತ್ತೆ. ಈ ಥರ ಮಾಡಿದರೆ ಈ ಥರ ಆಗುತ್ತೆ, ಈ ಥರ ಕಟ್ ಮಾಡಿದರೆ ಈ ಥರ ಬರುತ್ತೆ ನೋಡಿ ಅಂತ ಹೇಳಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಆವಾಗ ನೀವು ಕಲಿಬಹುದು, ಬೇಗನೆ ಕಲಿಬಹುದು. ಈ ಟೈಲರಿಂಗ್ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ ನೋಡಿ. ಇದರಲ್ಲಿ ಎಷ್ಟು ನಾವು ಕಲ್ತ್ರೂ ಕಡಿಮೆನೇ. ಹೊಸ ಹೊಸ ಡಿಸೈನ್ಗಳು, ಹೊಸ ಹೊಸ ಫ್ಯಾಷನ್ನು ಇದು ಬರ್ತಾನೆ ಇರುತ್ತೆ ಇದರಲ್ಲಿ. ಇದು ಮುಗಿಯೋದೇ ಇಲ್ಲ. ನೀವು ಎಷ್ಟೇ ಕಲ್ತರೂ ಕೂಡ ಇದು ಮುಗಿಯೋದಿಲ್ಲ ನೋಡಿ. ಅಷ್ಟು ನಾವು ಕಲಿತಾನೇ ಇರಬೇಕಾಗತ್ತೆ. ಹೀಗಾಗಿ ನಾವು ಎಷ್ಟು ಕಲ್ತ್ರೂ ಇದರಲ್ಲಿ ಕಡಿಮೆನೇ ಆಗುತ್ತೆ. ನೀವು ಯಾವ್ಯಾವ ಥರ ಡಿಸೈನ್ ನಿಮಗೆ ಕಲಿಬೇಕು ಅನಿಸುತ್ತೋ ಎಲ್ಲವನ್ನು ಈ ಥರ ವಿಡಿಯೋಗಳನ್ನು ಸಾಕಷ್ಟು ಸಿಗುತ್ತವೆ ಯೂಟ್ಯೂಬಲ್ಲಿ. ತುಂಬ ಡಿಸೈನ್ಗಳು ಸಿಗುತ್ತವೆ. ಅದನ್ನೆಲ್ಲ ನೋಡ್ಕೊಳ್ಳಿ. ನೀವು ನೋಡಿಕೊಂಡಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ಥರ ಮಾಡಿದರೆ ಈ ಥರ ಆಗ್ಬೋದು ಅನ್ನೋ ಐಡಿಯಾ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಬೇಕಾದರೆ ಪ್ರಯತ್ನ ಪಡಿ ಕಲಿಯೋದಕ್ಕೆ. ಅದು ಕೂಡ ಪೇಪರ್ ಮೇಲೆ, ಹಳೆ ಬಟ್ಟೆ ಮೇಲೆ ಪ್ರಯತ್ನ ಪಡಿ. ಒಂದೇ ಸಲ ಡೈರೆಕ್ಟಾಗಿ ಬಟ್ಟೆ ಮೇಲೆ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದೇ ಸಲ ಯಾವುದೂ ಕಲಿಯೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಕಲ್ತ ಮೇಲೇ ನಾವು ಕಲಿಯೋದು. ಫಸ್ಟಿಗೆ ನಾವು ಹೇಗೆ LKG UKGಯಿಂದ ಹೇಗೆ ಕಲಿತೀವೋ ABCD, ಹಾಗೆ ಇದು ಕೂಡ ಹಾಗೆ ಒಂದೊಂದಾಗಿ ನಾವು ಕಲಿತಾ ಹೋಗಬೇಕು. ಆವಾಗ ಮಾತ್ರ ನಾವು ಪರ್ಫೆಕ್ಟ್ ಆಗೋದು ನೋಡಿ. ಒಂದೇ ಸಲ ಯಾವುದು ಕಲಿಯೋದಕ್ಕಾಗಲ್ಲ. ಬಿಗಿನರ್ಸಿಗೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ತುಂಬಾ ಮುಖ್ಯ ನೋಡಿ. ನಾನು ಒಂದು ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ನಿಮ್ಮ ಕಮೆಂಟು ನೋಡಿದಾಗ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಇದರಿಂದ ಏನು ಅರ್ಥ ಆಯಿತು ನಿಮಗೆ ಅನ್ನೋದು ನನಗೂ ಕೂಡ ಅರ್ಥ ಆಗುತ್ತೆ. ನಿಮಗೆ ಯಾರಿಗಾದರೂ ಉಪಯೋಗ ಆದರೆ ಅಷ್ಟೇ ಸಾಕು ನನಗೆ, ಬಿಗಿನರ್ಸಿಗೆ. ನಾನು ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ನೋಡಿ. ಬಿಗಿನರ್ಸಿಗೆ ಏನು ಐಡಿಯಾ ಇರೋದಿಲ್ಲ, ಮೊದಲಿಗೆ ಯಾವುದೂ ಐಡಿಯಾ ಇರೋದಿಲ್ಲ. ಅವರಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಅವರು. ಹೀಗಾಗಿ ಅಂಥವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ಸ್ಟಿಚಿಂಗ್ ವಿಡಿಯೋ ಬೇಕು ಅದನ್ನು ಕೂಡ ತಿಳಿಸಿ. ಈ ಟೈಲರಿಂಗ್ ಅನ್ನೋದು ತುಂಬಾ ಎಷ್ಟು ನಾವು ಕಲ್ತ್ರೂ ಕಡಿಮೆ. ಇದರಲ್ಲಿ ಕಲಿತಾನೇ ಇರಬೇಕಾಗತ್ತೆ ನಾವು. ದಿನದಿಂದ ದಿನಕ್ಕೆ ಡಿಸೈನ್ಗಳು ಬೇರೆ ಬೇರೆ ಬರ್ತಾನೆ ಇದೆ. ಈಗಂತೂ ಡಿಸೈನ್ ತುಂಬ ನಡೀತಾ ಇದೆ. ಎಂತೆಂಥ ಡಿಸೈನ್ ಮಾಡ್ತಾರೆ. ಅದು ನೋಡಿದರೆ ನಮ್ಗೆ ಈ ಥರನೂ ಮಾಡಬಹುದಾ ಅನ್ನೋ ಪ್ರಶ್ನೆ ನಮಗೆ ಹುಟ್ಕೊಳ್ಳುತ್ತೆ. ಅಷ್ಟೊಂದು ನೀಟಾಗಿ ಡಿಸೈನ್ ಮಾಡ್ತಾ ಇದ್ದಾರೆ ಈಗ. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಅದನ್ನೆಲ್ಲ ನಾವು ಕಲಿಬೇಕಂದ್ರೆ ಅಷ್ಟೇ ನಾವು ಕಷ್ಟಪಡಬೇಕಾಗತ್ತೆ ನೋಡಿ. ಕಷ್ಟಪಟ್ಟರೆ ಮಾತ್ರ ಇದರಲ್ಲಿ ಫಲ ಸಿಗೋದು. ತುಂಬಾ ಕಷ್ಟಪಡಬೇಕಾಗತ್ತೆ. ಟೈಲರಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ. ಬರೀ ಬ್ಲೌಸ್ ಒಂದು ಹೊಲಿಯೋದು ಸ್ಟಿಚ್ ಮಾಡೋದು ಅಷ್ಟೇ ಅಲ್ಲ, ಇದರಲ್ಲಿ ಕಲಿಯೋದು ತುಂಬ ಇದೆ. ವೆರೈಟಿ ಡಿಸೈನು ಎಲ್ಲ ಕಲಿತಾಗಲೇ ನಾವು ಕಸ್ಟಮರ್ನ ನಮ್ಮ ಹತ್ರ ಬರ್ತಾರೆ. ಇಲ್ಲ ಅಂದರೆ ಕಸ್ಟಮರು ಬರಲ್ಲ. ಅಷ್ಟು ಪರ್ಫೆಕ್ಟ್ ಇರಬೇಕು ನಾವು, ಅಂದರೆ ಮಾತ್ರ ಬರ್ತಾರೆ. ನಾನು ಕೂಡ ಮೊದಲೆಲ್ಲ ಡಿಸೈನ್ ತುಂಬ ಹೊಲಿತಿರಲಿಲ್ಲ. ಈಗ ಒಂದೊಂದಾಗಿ ಕಲಿತಾ ಇದ್ದೀನಿ ನಾನು ಕೂಡ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ದಯವಿಟ್ಟು ಕಮೆಂಟ್ ಮಾಡಿ.